ತಮಗೆಲ್ಲ ಗೊತ್ತಿರುವಂತೆ ಈಗ ವಿವಿಧ ಇಲಾಖೆಗಳಿಂದ ನಮಗೆ 8 ಇಲಾಖೆಗಳ ಒಟ್ಟು 384 ನಾನ್ ಎಚ್ ಕೆ ಮತ್ತು 321 ಹೆಚ್ ಕೆಗೆ ಸಂಬಂಧಪಟ್ಟಂತೆ ನಮಗೇನು ಪೋಸ್ಟ್ಗಳು ಬಂದಿತ್ತು ಅದನ್ನು ನಾವು ಅಧಿಸೂಚನೆಯನ್ನು ಹೊರಡಿಸಿದ್ದೀವಿ. ತಮಗೆಲ್ಲ ಗೊತ್ತಿರುವಂತೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಹುದ್ದೆಗಳಿಗೆ ಪ್ರತ್ಯೇಕ ನೋಟಿಫಿಕೇಷನ್ ಆಗಬೇಕು, ಪ್ರತ್ಯೇಕ ಎಕ್ಸಾಮ್ ಆಗಬೇಕು ಅನ್ನುವಂಥದ್ದು ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ನಾವು 2 ನೋಟಿಫಿಕೇಷನ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ 2 ಪ್ರತ್ಯೇಕವಾಗಿ ನಾವು ಪರೀಕ್ಷೆಯನ್ನು ಸಹ ಮಾಡಿ ಪ್ರತ್ಯೇಕವಾಗಿಯೇ ನಾವು ಮೆರಿಟ್ ಲಿಸ್ಟನ್ನು ಸಂಬಂಧಪಟ್ಟ ಇಲಾಖೆಗೆ ಕೊಡಬೇಕಾಗುತ್ತೆ. ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒನ್ ಟೈಮ್ ರಿಜಿಸ್ಟ್ರೇಷನ್ ಪ್ರೋಸೆಸ್ಸನ್ನು ಈಗಾಗಲೇ ಚಾಲನೆ ಕೊಟ್ಟಿತ್ತು. ಕೆಲವು ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ, ತಮ್ಮ ಕ್ರೆಡೆನ್ಷಿಯಲ್ಸ್ ಎಲ್ಲ ನಮ್ಮಲ್ಲಿದೆ. ಈಗ ಸಹ ನಾವು ಅದೇ ಒಂದು ಅಪ್ಲಿಕೇಶನನ್ನು ಈ ಒಂದು ನೋಟಿಫಿಕೇಷನ್ನಿನ ಹುದ್ದೆಗಳಿಗೆ ಸಹ ನಾವು ಯೂಸ್ ಮಾಡ್ತಾಯಿದ್ದೀವಿ. ಭಾಳ ಸಿಂಪಲ್ ಇದೆ. ಡಿಜಿಲಾಕರ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಡಿಜಿಲಾಕರಲ್ಲಿ ತಮ್ಮ ಆಧಾರ್ ಬೇಸ್ಡ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಂತರ ಅದು ನಮ್ಮ ಒಂದು ಪೋರ್ಟಲಿಗೆ ಡೈರೆಕ್ಟ್ ಆಗುತ್ತೆ. ಅಲ್ಲಿ ನೀವು ಸರಳವಾಗಿ ಮಾಡ್ಬೋದು. ಇದ್ರದ್ದು ಹಿನ್ನೆಲೆ ಸಹ ಆಧಾರ್ ಬೇಸ್ಡ್ ತಾವು ಕನ್ಸೆಂಟ್ ಕೊಡಬೇಕಾಗುತ್ತೆ. ಕಾರಣ ತಮಗೆಲ್ಲ ಗೊತ್ತಿರುವಂತೆ ಕೆಲವು ವಿದ್ಯಾರ್ಥಿಗಳು ಮಲ್ಟಿಪಲ್ ಅಪ್ಲಿಕೇಶನ್ಸನ್ನು ಹಾಕ್ತಾಯಿದ್ರು. ಉದ್ದೇಶ ಏನಿತ್ತು ನನಗೆ ಗೊತ್ತಿಲ್ಲ. ಕೆಲವೊಮ್ಮೆ ಸರಿಯಾಗಿ ಕಂಪ್ಲೀಟ್ ಆಗಲಿಲ್ಲ ಅಂತ ಇನ್ನೊಂದು ಹಾಕುವಾಗ ಇದು ತುಂಬ ಗೊಂದಲ ಆಗ್ತಾಯಿತ್ತು ನಮಗೆ ಮಲ್ಟಿಪಲ್ ಅಪ್ಲಿಕೇಶನ್ ಇದ್ದಿದ್ದರಿಂದ. ಅದಕ್ಕೆ ನಾವು ಇದು ಒನ್ ಟೈಮ್ ರಿಜಿಸ್ಟ್ರೇಷನ್ ಒಂದು ಫಾರಮ್ ಮಾಡಿದ್ದೀವಿ. ಹಾಗಾಗಿ ಅದು ಕೆಲವು ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಸಹ ಇದೆ. ಹಾಗಾಗಿ ತುಂಬ ಸರಳ ಇದೆ. ಡಿಜಿಲಾಕರ್ ಅಪ್ಲಿಕೇಶನನ್ನು ತಾವು ಆ್ಯಪನ್ನು ಸಹ ಡೌನ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಆಧಾರ್ ಫಾರ್ಮಿಗೆ ಕನ್ಸೆಂಟ್ ಕೊಟ್ಟು ಆಧಾರ್ ಬೇಸ್ಡ್ ರಿಜಿಸ್ಟ್ರೇಷನ್ ಮಾಡುವಂತಹ ಒಂದು ಕ್ರಮ. ತಮಗೆಲ್ಲ ಗೊತ್ತಿರುವಂತೆ ಆಧಾರದಲ್ಲಿ ತಾವು ತಮ್ಮದು ಯಾವುದು ಫೋಟೋ ಇರುತ್ತೆ ಅದು ಆಟೋ ಫೆಚ್ಚಾಗಿ ನಮಗೆ ಫೋಟೋ ಬರುತ್ತೆ. ಜೊತೆಗೆ ನಾವು ಒಂದು ಫೋಟೋವನ್ನು ಸಹ ತಮಗೆ ಅಪ್ಲೋಡ್ ಮಾಡೋದಕ್ಕೆ ಹೇಳಿದ್ವಿ. ದಯಮಾಡಿ ಒಳ್ಳೆಯ ಫೋಟೋವನ್ನು ಅಪ್ಲೋಡ್ ಮಾಡಿ. ತಮಗೆಲ್ಲ ಗೊತ್ತಿರುವಂತೆ ನಾವು ಫೇಸ್ ರೆಕಗ್ನೈಜೇಷನ್ ಆ್ಯಪನ್ನು ಡೆವಲಪ್ ಮಾಡಿದ್ದೀವಿ. ಮುಂದಿನ ನಮ್ಮ ಪರೀಕ್ಷೆ ದಿನಗಳಲ್ಲಿ ನೀವು ಅಪ್ಲಿಕೇಶನಲ್ಲಿ ಹಾಕಿರುವಂತಹ ಫೋಟೋ ಮತ್ತು ನೀವೇನು ಪರೀಕ್ಷಾ ಕೇಂದ್ರಕ್ಕೆ ತಾವು ಬರ್ತೀರಾ ತಮ್ಮದು ಎರಡೂ ಮ್ಯಾಚ್ ಆದರೆ ಮಾತ್ರ ನಾವು ಪರೀಕ್ಷಾ ಕೇಂದ್ರಕ್ಕೆ ಬಿಡ್ತೀವಿ. ನೀವು ಸೆಲ್ಫಿ ತೆಗೆಯುವಂಥದ್ದು ನಾವು ನೋಡಿದ್ದೀವಿ ನಮ್ಮ ಸಿ ಇ ಟಿಗೆ ಇಂಟ್ರೊಡ್ಯೂಸ್ ಮಾಡಿದಾಗ. ಸೆಲ್ಫಿ ತೆಗೆದುಕೊಂಡು ಅಪ್ಲೋಡ್ ಮಾಡೋದು, ಬ್ಯಾಕ್ಗ್ರೌಂಡ್ ಏನೋ ಅಪ್ಲೋಡ್ ಮಾಡೋದು, ವಿಚಿತ್ರವಾದ ಫೋಟೋಗಳನ್ನೆಲ್ಲ ಅಪ್ಲೋಡ್ ಮಾಡೋದು ನಿಮ್ಮ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ಪಡೆಯೋದಕ್ಕಾಗಲ್ಲ. ಮತ್ತು ಆಮೇಲೆ ದೂರಬೇಡಿ ಪ್ರಾಧಿಕಾರನ. ದಯಮಾಡಿ ಒಂದು ಅಪ್ಲಿಕೇಶನ್ ಹಾಕುವಾಗ ಅದು ಒಂದು ಒನ್ ಟೈಮ್ ರಿಜಿಸ್ಟ್ರೇಷನ್ ಇದೆ. ಇನ್ನು 1-2 ವರ್ಷಗಳ ಕಾಲ ಯಾವ್ಯಾವ್ದು ನೋಟಿಫಿಕೇಷನ್ ಬಂದರೂ ಸಹ ಜಸ್ಟ್ ನೀವು ಅದೇ ಅಪ್ಲಿಕೇಶನನ್ನು ಯೂಸ್ ಮಾಡುವಂಥದ್ದು. ಒಂದು ಒಳ್ಳೆ ರೀತಿ ಬ್ಯಾಕ್ಗ್ರೌಂಡ್ ಇರುವಂತಹ ಸ್ಟುಡಿಯೋದಲ್ಲಿ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋನ ತೆಗೆದು ಅಪ್ಲೋಡ್ ಮಾಡಿ ಅಂತನ್ನುವಂಥದ್ದು ಒಂದು ವಿನಂತಿಯನ್ನು ತಮಗೆ ನಾನು ಮಾಡ್ತೀನಿ. ತಮಗೆಲ್ಲ ಗೊತ್ತಿರುವಂತೆ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಆರ್ ಡಿ ನಂಬರನ್ನು ತಾವು ಹಾಕಬೇಕಾಗುತ್ತೆ. ಕಂದಾಯ ಇಲಾಖೆ ಸರ್ವಿಸಸ್ಸು ನಮ್ಮದು ಇಂಟಿಗ್ರೇಷನ್ ಇದೆ. ಅದು ಆಟೋ ಫೆಚ್ ಆಗಿ ಬರುತ್ತೆ. ತಮಗೆಲ್ಲ ಗೊತ್ತಿರುವಂತೆ 5 ವರ್ಷ ಲಿಮಿಟ್ ಇದೆ ಎಕ್ಸೆಪ್ಟ್ SC ST ಕೆಟಗರಿ 1 ಅವರಿಗೆ. ತಾವು ನಮ್ಮ ಅದನ್ನು ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅದು ಅವಧಿ ಇರುವಂಥದ್ದನ್ನು ಖಾತ್ರಿಪಡಿಸ್ಕೊಳ್ಳಿ. ಆಮೇಲೆ ತಾವು SC ಗೆ ಸಂಬಂಧಪಟ್ಟಂತೆ ಈಗ ತಮ್ಮ ಹತ್ರ SC ಸರ್ಟಿಫಿಕೇಟ್ ಇದೆ. SCನಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ABC ಅಂತೇಳಿ ಕೆಟಗರಿ ಮಾಡಿದ್ದಾರೆ. ಆದರೆ ತಮ್ಮ ಹತ್ರ RD ನಂಬರ್ ಇಲ್ಲ. ಬಟ್ ಇವತ್ತು ತಮಗೆಲ್ಲ ಗೊತ್ತಿರುವಂತೆ ನಾವೇನು ಮಾಡಿದ್ದೀವಿ, ನೀವು SC ಸರ್ಟಿಫಿಕೇಟದ್ದು RD ನಂಬರ್ ಹಾಕೋದಕ್ಕೆ ಎನೇಬಲ್ ಮಾಡಿದ್ದೀವಿ. ಮತ್ತು ಡ್ರಾಪ್ ಡೌನ್ ಕೊಟ್ಟು ನೀವು ಎನಾ ಬಿನಾ ಸಿನಾ ಅಂತನ್ನುವಂಥದ್ದನ್ನು ನಾವು ಕ್ಯಾಪ್ಚರ್ ಮಾಡ್ತಾಯಿದ್ದೀವಿ. ನಿಮ್ಮದು SC ಅಂತ ಯಾರು ಹಾಕಿರ್ತಾರೆ ಅವರಿಗೆ ಮಾತ್ರ ABC ಹಾಕುವಂಥದ್ದಕ್ಕೆ ಅವಕಾಶ ಇರುತ್ತೆ. ನಾವು ಮುಂದಿನ ದಿನಗಳಲ್ಲಿ ನಮಗಿನ್ನೂ ಸಾಕಷ್ಟು ಸಮಯ ಇದೆ. ಅಷ್ಟೊತ್ತಿಗೆ ಕಂದಾಯ ಇಲಾಖೆಯಲ್ಲಿ RD ನಂಬರ್ನ ಕೊಡ್ತಾರೆ ನಿಮಗೆ. ಆವಾಗ ನಾವು ನಿಮಗೆ ಆಲ್ ಟಿಕೆಟ್ ಬಿಡುವಂಥ ಸಂದರ್ಭದಲ್ಲೋ ಮತ್ಯಾವುದಾದ್ರೂ ಸಂದರ್ಭದಲ್ಲಿ ನಿಮಗೆ ಅದನ್ನು ನಾವು ಕ್ಯಾಪ್ಚರ್ ಮಾಡ್ತೀವಿ. ಆಲ್ರೆಡಿ RD ನಂಬರು SC ಅವ್ರದ್ದು ಇರುವಂಥದ್ದಿತ್ತು ಅಂದರೆ ಇವತ್ತಿನ ಒಂದು ಸಮಾಜ ಕಲ್ಯಾಣ ಇಲಾಖೆ ಸುತ್ತೋಲೆ ಪ್ರಕಾರ ಅದೇ ನಂಬರಿಗೆ ಅವರು ಸರ್ಟಿಫಿಕೇಟನ್ನು ಸಹ ಕೊಡುವಂಥದ್ದನ್ನು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಬಟ್ ಅದಕ್ಕೇನು ಗಾಬರಿ ಆಗುವಂಥದ್ದಿಲ್ಲ. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನು 101 ಜಾತಿಗಳಿಗೆ ಸರ್ಕಾರದ ಆದೇಶ ಇದೆ, ABC ನಾವು ಪ್ರಾವಿಷನ್ ಮಾಡಿದ್ದೀವಿ. ಅದನ್ನು ನೀವು ಟಿಕ್ ಮಾಡಬೇಕು. ಬಟ್ SC ಸರ್ಟಿಫಿಕೇಟ್ ಮಾತ್ರ ಫೆಚ್ಚಾಗಿ ವೆರಿಫೈ ಆಗಿರುತ್ತೆ. ABC ಇನ್ನೂ ವೆರಿಫಿಕೇಷನ್ ಆಗಿರಲ್ಲ. ಬಟ್ ನೀವು ನಮಗೆ ಸಬ್ಮಿಟ್ ಮಾಡಿರ್ತೀರ. ತಾವು ಮುಂದಿನ ದಿನಗಳಲ್ಲಿ ಅದನ್ನು ನಾವು ಕಲೆಕ್ಟ್ ಮಾಡ್ತೀವಿ. ಏಕೆಂತಂದರೆ ನಾವು ಮೆರಿಟ್ ಲಿಸ್ಟ್ ಅಷ್ಟೇ ಕೊಡುವಂಥದ್ದು. ನೇಮಕಾತಿ ಪ್ರಾಧಿಕಾರದ ಮುಂದೆ ತಾವು ಸೂಕ್ತ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಸಮಯ ಇದೆ. ತಮಗೆಲ್ಲ ಗೊತ್ತಿದೆ, ತಾವೀಗಾಗಲೇ ಸಾಕಷ್ಟು
ತೊಂದರೆ ಅನುಭವಿಸಿದ್ದೀರಾ, ಸಾಕಷ್ಟು ದಿನಗಳಿಂದ ತಾವು ಓದ್ತಾ ಇದ್ದೀರಾ, ಯಾವುದೂ ಕಾಲ್ ಮಾಡಿಲ್ಲ ಅಂತ ನಾವು ಈ ಸಣ್ಣ ಸಣ್ಣ ತಾಂತ್ರಿಕ ಕಾರಣಕ್ಕೆ ಡಿಲೇ ಮಾಡ್ತಾ ಹೋಯಿತು ಅಂತಂದರೆ ಸರಿಯಾಗಲ್ಲ ಅನ್ನುವ ಹಿನ್ನೆಲೆಯಲ್ಲಿ ನಾವು ನೋಟಿಫಿಕೇಷನ್ ಮಾಡಿದ್ದೀವಿ.